ನಟ ಯಶ್ ತಾಯಿ ಪುಷ್ಪಾರವರ ಕಾಂಪೌಂಡ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಡಿಒ ನಟರಾಜ್ ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅಂತ ಒಂದು ಆರೋಪ ಬಂತು. ಒಂದೇ ಜಮೀನನ್ನು ಇಬ್ಬಿಬ್ಬರಿಗೆ ಖಾತೆ ಮಾಡಿಕೊಟ್ಬಿಟ್ಟಿದ್ದಾರಲ್ಲಿ. ಒಂದೇ ಸೈಟ್, ಅದು ಒಂದೇ ನಿವೇಶನವನ್ನು ಇಬ್ಬಿಬ್ಬರು ಖಾತೆ ಮಾಡಿಕೊಟ್ಬಿಟ್ಟಿದ್ದಾರೆ. ಅದ್ಯಾರು ಅಮೆರಿಕಾದವರಿದ್ದರು, ಗಿರೀಶ್ ಅನ್ನೋರು ಅವರು ಇವ್ರಿಗೆ ಮಾರಾಟ ಮಾಡಿದರು, ಇನ್ನೊಬ್ಬರ ದೇವರಾಜ್ ಅಂತ ಸೃಷ್ಟಿಯಾಗಿದ್ದರು. ಜಾಗ ಒಂದೇ, ಇಬ್ಬರು ಕಿತ್ತಾಡ್ತಾ ಇದ್ದಾರೆ ಇದೀಗ ಅಂತ ಬಂದಾಗ ಇಲ್ಲಿ ಅಧಿಕಾರಿಗಳು ಶಾಮೀಲಾಗ್ಬಿಟ್ಟಿದ್ದಾರೆ. ಅವ್ರ ಕೈವಾಡ ಇದೆ ಇಲ್ಲಿ. ಅವರು ಇಬ್ಬರಿಗೂ ಕೂಡ ಖಾತೆ ಮಾಡಿಕೊಟ್ಬಿಟ್ಟಿದ್ದಾರೆ. ಈಗ ಇಬ್ಬರು ಕಿತ್ತಾಡ್ತಿದ್ದಾರೆ ಅಂತೆಲ್ಲ ಬಂತಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಡಿಒ ನಟರಾಜ್ ಇದೀಗ ಒಂದು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಅವರು TV5ನಲ್ಲಿ ಪ್ರತ್ಯಕ್ಷವಾಗಿದ್ದಾರೆ. ಅವತ್ತಿನ ಪಿಡಿಒ ನಟರಾಜ್ ಅವರು ವಿದ್ಯಾನಗರದ ಸೈಟ್ ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ. ಪಿಡಿಒ ನಟರಾಜ್ ಅವರು ಹೇಳೋದೇನು ಅಂದರೆ, ಸೈಟ್ ವಿಚಾರದಲ್ಲಿ ಸುಳ್ಳು ಸಾಬೀತಾಗ್ಬಿಟ್ರೆ ರಾಜೀನಾಮೆ ಕೊಟ್ಬಿಡ್ತೀನಿ. ನಾವು ಬಣ್ಣ ಹಚ್ಚಲ್ಲ, ಓದಿ ಮೆರಿಟ್ ಮೇಲೆ ಕೆಲಸ ತೊಗೊಂಡಿದ್ದೀನಿ. ಇಲ್ಲಿ ಹಿಂದೆ PDO ಸಂಘದ ಜಿಲ್ಲಾಧ್ಯಕ್ಷನ ಕೆಲಸ ಕೂಡ ಮಾಡಿದ್ದೀನಿ. ಯಶ್ ತಾಯಿಗೆ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ, ದಾಖಲೆಗಳನ್ನು ಹಿರಿಯ ಅಧಿಕಾರಿಗಳಿಗೆ ಸಲ್ಲಿಸಲಿ. ನಾನು ಯಾವುದೇ ಸುಳ್ಳು ದಾಖಲಾತಿಗಳನ್ನು ಮಾಡಿಯೇ ಇಲ್ಲ. ಇಲ್ಲಿ GPA ಹೋಲ್ಡರ್ ದೇವರಾಜು ಕೂಡ ನನ್ನ ಸಂಬಂಧಿ. ಹಾಗಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳು ಕೇಳಿ ಬರ್ತಾ ಇವೆ ಅಂತ ಹೇಳಿದ್ದಾರೆ. ಸರ್ಕಾರಿ ನೌಕರಾದ ತಕ್ಷಣ ಏನೋ ನಮ್ಗೆ ಹಿನ್ನೆಲೆ ಇರಲ್ಲ, ನಾವು ಕಳ್ಳರು, ನಾವೇನೋ ಡಾಕ್ಯುಮೆಂಟ್ ನ ಫೇಕ್ ಮಾಡ್ತೀವಿ ಅಂತ ಹೇಳಿ ಇವರು ತುಂಬಾ ಕೇವಲವಾಗಿ ಮಾತಾಡ್ತಿದ್ದಾರೆ. ಒಬ್ರು ಸೆಲೆಬ್ರಿಟಿ ತಾಯಿ ಅನ್ನೋದನ್ನು ಮರೆತು, ಅಥವಾ ಅವ್ರಿಗೆ ಆ ಒಂದು ಪರಿಜ್ಞಾನನೂ ಇಲ್ವೋ ಗೊತ್ತಿಲ್ಲ, ಆ ತರ ಒಂದು ತುಂಬಾ ಕೀಳು ಮಟ್ಟದಲ್ಲಿ ಮಾತಾಡ್ತಿದ್ದಾರೆ. ಅವ್ರಿಗೆ ಈಗಲೂ ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ. ನಾನು ಒಬ್ಬ PDO ಸಂಘದಲ್ಲಿ ಇಷ್ಟು ಒಂದು ಸುಮಾರು 2 ಬಾರಿ ಜಿಲ್ಲಾ ಸಂಘದ ಅಧ್ಯಕ್ಷ ಆಗಿದ್ದೀನಿ. RDPR ಅಲ್ಲಿ ಈಗಲೂ ಆಕ್ಟಿವ್ ಉಪಾಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ ನಾನು ಅವರಿಗೆ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ. ನಾನೇನಾದ್ರೂ ತಪ್ಪು ಮಾಡಿರೋದನ್ನ ಅವ್ರೇನಾದ್ರೂ ಪ್ರೂವ್ ಮಾಡಿದ್ರೆ, ಅಥವಾ ದಾಖಲೆ ಸಮೇತ ಕೊಟ್ರೆ, ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಅದು ತಪ್ಪಿಗೆ ಏನ್ ಶಿಕ್ಷೆನ ಮೇಲಧಿಕಾರಿಗಳು ಅಥವಾ ನ್ಯಾಯಾಲಯ ಕೊಡುತ್ತೋ ಆ ತಪ್ಪನ್ನ ನಾನು ಫೇಸ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಓಪನ್ ಚಾಲೆಂಜ್ ಮಾಡ್ತೀನಿ. ನನ್ನ ಅವಧಿಯಲ್ಲಿ ಯಾವುದೇ ವಿಷಯದಲ್ಲಿ ಇದರಲ್ಲಿ ತಪ್ಪಾಗಿದ್ರೆ ನಾನು ನನ್ನ ವೃತ್ತಿಗೆ ರಾಜೀನಾಮೆನ ಕೊಟ್ಟು ನಾನು ಹೊರಗಡೆ ಬರೋದಕ್ಕೆ ಬಂದು ನನಗೆ ಏನ್ ಶಿಕ್ಷೆ ಕೊಡ್ತಾರೆ ಅದನ್ನ ಅನುಭವಿಸಕ್ಕಾಗ್ತೇನೆ. ಮತ್ತೆ ಇನ್ನೂ ಒಂದು ಅಡಿಷನಲ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಇದನ್ನೇ ನೀವು ಮುಂದುವರಿಸಿದ್ರೆ ನಾನು ಕಾನೂನು ರೀತಿಯಲ್ಲಿ ಹೋರಾಟನ ಮಾಡಿ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆನು, ನಾನು ವಕೀಲನಾಗಿ ಕೆಲಸ ಮಾಡಿದವನು, ನನಗೆ ಮಾನನಷ್ಟ ಮೊಕದ್ದಮೆ ಹೂಡೋದಕ್ಕೂ ಸಹ ನನ್ನ ಹಿರಿಯ ಅಧಿಕಾರಿಗಳಿಂದ ಅನುಮತಿ ಮತ್ತೆ ವಕೀಲರಿಂದ ಸಲಹೆಯನ್ನು ಪಡಿತೀನಿ ಅಂತ ಹೇಳ್ತಾ, ಸರ್ಕಾರಿ ನೌಕರಾದ ತಕ್ಷಣ ಏನೋ ನಮ್ಗೆ ಹಿನ್ನೆಲೆ ಇರಲ್ಲ, ನಾವು ಕಳ್ಳರು,